ಹಾಯ್, ಇಲ್ಲಿ ನಮ್ಮ ಯಜಮಾನರು ಏನೋ ಮಾಡ್ತಿದ್ದಾರೆ ಕಿಚನಲ್ಲಿ. ಇವತ್ತು ಸ್ಪೆಷಲ್ ಮಿರ್ಚಿ ಬೋಂಡ ನಮ್ಮ ಯಜಮಾನರು ಅವ್ರ ಕೈಯಿಂದಾನೇ ಮಾಡ್ತಿದ್ದಾರೆ. ಮಿರ್ಚಿ ಬೋಂಡಾಗೆ ಎಲ್ಲ ಮಾಡಿ ನೀರು ಹಾಕ್ತಿದ್ದಾರೆ. ಫಸ್ಟ್ ಟೈಮ್ ಅವ್ರು ಪ್ರಿಪೇರ್ ಮಾಡ್ತಿರೋದು. ಮಿರ್ಚಿ ಬೋಂಡ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಾಯ್ತು ಅಂತ. ಥ್ಯಾಂಕ್ ಯು. ಬಿಸಿ ಬಿಸಿ ಪುಲಾವ್ ರೆಡಿ. ಇವ್ರ ಆಸೆ ಅಂತ ಇವತ್ತು ಎಗ್ ಬೋಂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸ್ಟಾರ್ಟಿಂಗ್ ಎಗ್ ಬೋಂಡ ಮಾಡೋದಕ್ಕೆ ಸಿಂಪಲ್ಲು. ಒಳ್ಳೆ ಕೋಳಿ ಮೊಟ್ಟೆ ತಗೊಳ್ಳಿ. ಕೋಳಿ ಮೊಟ್ಟೆ ತಗೊಂಡು ಫಸ್ಟು ನೀರು ಹಾಕಿ ಬೇಯಕ್ಕಿಡಿ. ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಅದಾದಮೇಲೆ ಆರಾಮಾಗಿ ವೆಯ್ಟ್ ಮಾಡಿ ಬೇಯೋವರೆಗೂ. ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಾಗಿದೆ. ನೆಕ್ಸ್ಟು ನಾವು ಅದಕ್ಕೆ ಬೋಂಡಕ್ಕೆ ಇಟ್ಟು ಕಲಿಸ್ಕೊಳ್ಳೋಣ ಅಷ್ಟೇ, ಸಿಂಪಲ್ಲು. ಫಸ್ಟು ರೆಡ್ಲೈಟ್ ಹಾಕಿದ ನಂತರ ನಿಮಗೆ ಬೋಂಡ ಕ್ರಂಚ್ ಆಗಿರಬೇಕು ಅಂದರೆ ಒಂದು 3 ಸ್ಪೂನು ಕಾರ್ನ್ಫ್ಲವರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟರು ಹಾಕ್ಬೋದು. ಅಕ್ಕಿ ಹಿಟ್ಟಿಲ್ಲ ಅಂದರೆ ಯಾರ ಹತ್ರನಾದರೂ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಳ್ಳಿ. ಜೋಳದ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು, ಅರಿಶಿನ, ಆ್ಯಂಟಿಬಯೋಟಿಕ್ ಅರಿಶಿನ ಚೆನ್ನಾಗಿರುತ್ತೆ. ಅರಿಶಿನ ತಕ್ಷಣ ನೆಕ್ಸ್ಟ್ ಒಂದು ಕಾಲೆ ನೀಟಾಗಿ ಡೈಜೆಸ್ಟ್ ಆಗಿ ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್ನು ಪುಡಿ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮನೆಯಲ್ಲೇ ಮಾಡಿರೋದು ಪ್ಯೂರ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕೋಣ, ಸಾಕು. ಇದಕ್ಕೆ ಸ್ವಲ್ಪ ನಾವು ಏನು ಮಾಡಬೇಕು ಅಂದರೆ ಆಯಿಲ್ ಹಾಕೋಣ. ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಕ್ರಂಚಿ ಫ್ಲೇವರ್ ಬರುತ್ತೆ. ಗರಂ 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 ಅಂತ ಇರುತ್ತೆ. ಬಾಯಲ್ಲಿ ಹಾಕಿದ್ರೆ ಖುಷಿ ಆಗುತ್ತೆ ತಿನ್ನೋದಕ್ಕೆ. ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಣ. ತುಂಬ ತೆಳ್ಳಗಾದ್ರೂ ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋಣ. ತನ್ನಿಲ್ಲ, ನಾಳೆ ಹೋಗ್ತಿರ್ತೀವಿ. ಸ್ವಲ್ಪ ಹದ ಮಾಡಿಕೊಂಡು ಯಾವ ರೀತಿ ಬೇಕಂದ ರೀತಿ ಹದ ಮಾಡಿಕೊಂಡು, ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ಕನ್ಸಿಸ್ಟೆನ್ಸಿ. ಏನು ತುಂಬ ತೆಳ್ಳಗಾಯ್ತು ಅಂದರೆ ಏನಿಲ್ಲ, ಮೇಲ್ಗಡೆಯಿಂದ 2 ಸ್ಪೂನು ನೀವು ಇದು ಹಾಕಬಿಡಿ, ಕಡಲೆ ಹಿಟ್ಟು, ಬೇಸನ್ ಹಾಕ್ಕೊಂಡ್ರೆ. ಮತ್ತು ಇದು ಯಾವಾಗಲೂ ಅಪರೂಪದಲ್ಲಿ ತಿನ್ನೋಕೆ, ಯಾವಾಗಲೂ ತಿನ್ನೋಕ್ಕೂ ಬಿಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೊಟ್ಟೆ ಮಾತ್ರ ತಿನ್ನಿ, ಬೋಂಡ ಬೇಡ, ಎಣ್ಣೆ ಕರೆದಿರೋದಿಲ್ಲ, ಬೋಂಡ ಬೇಡ. ಹಾಗಾಗಿ ಓಕೆ, ಮೊಟ್ಟೆ ಬೆಂದ ಮೇಲೆ ನೆಕ್ಸ್ಟು ಅದಕ್ಕೆ ಒಂದೊಂದು ಹಾಗೆ ಹೆಜ್ಜೆ ಸೀದಾ ಎಣ್ಣೆಗೆ ಬಿಡೋಣ ಅಷ್ಟೆ. ಬಟ್ಟೆ ಸ್ವಲ್ಪ ನಗು ಮುಖದಲ್ಲಿ ಮಾಡಬೇಕು ಅಂತ ಬೇಕು. ತುಂಬ ಪ್ರೀತಿಯಿಂದ ಹೃದಯೋನ್ಮುಖವಾಗಿ, ನಗು ಮುಖ ಅಲ್ಲ, ಹೃದಯೋನ್ಮುಖವಾಗಿ ಮಾಡ್ತಾ ಇದ್ದೀವಿ ನೋಡಿ. ಕನ್ಸಿಸ್ಟೆನ್ಸಿ ಹೇಗಿದೆ, ನೀಟಾಗಿದೆ. ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಈಗ ಮೊಟ್ಟೆ ಮುಂಡಕ್ಕೆ ಎಲ್ಲ ಮೊಟ್ಟೆ ನೀಟಾಗಿ ಬೇಯಿಸಿ ಸುಳ್ಕೊಂಡು ಎಲ್ಲ ಹಿಟ್ಟಾಗಿದೆ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಫುಲ್ ಮೊಟ್ಟೆ ಹಾಕಲ್ಲ, ಅರ್ಧ ಮೊಟ್ಟೆ ಹಾಕ್ತೀನಿ. ಮುಂಚೆ ಮೊಟ್ಟೆ ಬೋಂಡ ಜೊತೆ
ಒಳ್ಳೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ. ಪುದೀನ ಚಟ್ನಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸಾಂಬಾರು ಸೊಪ್ಪು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಯಿಲ್ ಯಾವುದೇ ರೀತಿ ಪ್ರಮೋಷನ್ ಆ್ಯಡಲ್ಲ, ಆರೋಗ್ಯಕ್ಕೋಸ್ಕರ ಎಲ್ಲ ಮನೆಯವ್ರು ತಿಂತಾಯಿದ್ದೀವಿ. ಒಳ್ಳೆ ಎಣ್ಣೆ, ಶಶಿ ಹೋಟ್ಲು ಥರ ಕೆಟ್ಟ ಎಣ್ಣೆ ಯೂಸ್ ಮಾಡಬಾರ್ದು. ಮನೇಲಿ ಶುಚಿಯಾಗಿ ಮಾಡ್ಕೊಳ್ಳಿ, ರುಚಿ ಹಾಕ್ತೀನಿ. ಎಣ್ಣೆ ಹಾಕೋಣ. ಸನ್ ಡ್ರಾಪ್ ಆಯಿಲ್, ಹೆಲ್ದಿ ಆಯಿಲ್, ಒಮೆಗಾ 3, ವಿಟಮಿನ್ A, D ಎಲ್ಲ ಇದೆ ಎಣ್ಣೆಲಿ. ಎಲ್ಲ ಚಾಕು ಅದರೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ನೀಟಾಗಿ ಬರಲ್ಲ. ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇವತ್ತು. ಹೋಟ್ಲು ಟೆಕ್ನಿಕ್, ಡಾಬಾ ಟೆಕ್ನಿಕ್. ಒಂದು ದಾರ ಹೆಂಗೆ ಕಟ್ಕೊಳ್ಳಿ, ಟೈಟ್ ಇಟ್ಕೊಳ್ಳಿ, ಸೀದಾ ಎಡಿಟ್ ಮಾಡ್ಕೊಳ್ಳಿ. ಎಷ್ಟು ಫಿನಿಶಿಂಗ್ ಬರುತ್ತೆ ಅಂದರೆ ಪರ್ಫೆಕ್ಟ್ ಫಿನಿಶಿಂಗ್. ನೋಡಿ ಎಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಬರ್ತಾಯಿದೆ. ಟೆಕ್ಸ್ಚರ್ ನೋಡಿ, ಟೆಕ್ಸ್ಚರ್ ಎಷ್ಟು ನೀಟ್ ಇದೆ. ಟೆಕ್ಸ್ಚರ್ ಬಂದು ಕಟಿಂಗ್ ಸ್ಕಿಲ್ ನೋಡಿ ಅದು. ಸ್ವಲ್ಪ ಲೇಡೀಸ್ ಎಲ್ಲ ನೋಡಿ ಕಲ್ತ್ಕೊಳ್ಳಿ. ಮೊಟ್ಟೆ ಕಟ್ ಮಾಡ್ಬೇಕಾರೆ ಚಾಕಲ್ಲಿ ಕಟ್ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀರಾ, ಭಂಡಾರೆಲ್ಲ ಅಲ್ಲೇ ಹೋಗುತ್ತೆ. ನೋಡಿ ಸಿಂಪಲ್ ಅಷ್ಟೇ ಟೆಕ್ನಿಕ್. ಎಣ್ಣೆ ಕಾಯ್ದಾಗಿದೆ, ಮೊಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇದು ರೆಡಿ. ಫಸ್ಟ್ ಒಂದು ಸತಿ ನೋಡೋಣ ಕಾಯಿದೆಯಾ ಅಂತ, ಒಂದನೇ ಬಿಟ್ಟು ನೋಡೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗೇನೂ ಇಲ್ಲ, ಸಿಂಪಲ್ಲು. ಕೈ ಚೆನ್ನಾಗಿ ತೊಗೊಂಡಿದ್ದೀವಿ, ಡೆಟಾಲ್ ಹಾಕಿ. ಜಸ್ಟ್ ಡಿಪ್, ನೀಟಾಗಿ ಡಿಪ್ ಮಾಡೋದು. ನೋಡಬೇಕು ಸುತ್ತ ಎಲ್ಲ ಆಗಿದೆಯಾ ಮೊಟ್ಟೆ ಕಡೆ ಅಂತ. ನೀಟಾಗಿ ಡಿಪ್ ಮಾಡಿ ಸಿಂಪ್ಲಿ ಈ ಚಟಕ್ಕೆ ಬಿಟ್ಬಿಡೋಣ ಎಣ್ಣೆ ಒಳಗಡೆ. ಹಾಗಾಗಿ ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು ಇದರಲ್ಲಿ. ತುಂಬ ಹೈ ಫ್ಲೇಮ್ ಇಡಬಾರ್ದು, ತುಂಬ ಲೋ ಫ್ಲೇಮ್ ಇಡಬಾರ್ದು. ಎಲ್ಲ 360 ಡಿಗ್ರಿ ನೀಟಾಗಿ ಮೆರಿನೇಟ್ ಮಾಡಬೇಕು. ನೀಟಾಗಿ ಒಳಗಡೆ ಬಿಡಬೇಕು ಅಷ್ಟೇ. ಆಲ್ಮೋಸ್ಟ್ ಬಜ್ಜಿ ಆಗೋಗಿದೆ. ಈಗ ತೆಗಿಯೋಣ. ಒಂದಾಗಿ ತೆಗೆದು ನಿಧಾನವಾಗಿ. ಟಿಶ್ಯೂ ಮೇಲೆ ಏನಕ್ಕೆ ಇಡಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಆಯಿಲ್ ಇದ್ದೇ ಇರುತ್ತೆ. ಅದು ಆಯಿಲು ನೀಟಾಗಿ ಅಬ್ಸರ್ವ್ ಆಗುತ್ತೆ ಟಿಶ್ಯೂ ಮೇಲೆ ಇಟ್ಟರೆ. ನಮ್ಮ ಎಗ್ ಬೋಂಡ ರೆಡಿ. ಈಗ ನೋಡೋಣ ನಮ್ಮ ಕನ್ನಡಿಗರು ಇದನ್ನು ತಿಂದು ಯಾವ ರೀತಿ ಇದಕ್ಕೆ ರಿವ್ಯೂ ಕೊಡ್ತಾರೆ ಅಂತ. ವೇಟ್ ಆ್ಯಂಡ್ ವಾಚ್. ನೆನೆಸಿಟ್ಟಂಥ ಗೋಧಿಯನ್ನು ತೆಗೆದುಕೊಂಡು ಆನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿದೆ. ವಾಶ್ ಮಾಡಿದ ನಂತರ ಅದನ್ನು ಕುಕ್ಕರಿಗೆ ಹಾಕಿಕೊಂಡೆ. ಕುಕ್ಕರ್ಗೆ ಹಾಕಿದ ನಂತರ ಅದರ 3ರಷ್ಟು ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಅದನ್ನು ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿದೆ. ನಂತರ ಒಂದು 10 ಸೀಟಿ ಆಗುವವರೆಗೆ ಬಿಟ್ಟೆ. ಅದರ ಜೊತೆಗೆ ಕೊಬ್ಬರಿಯನ್ನು ತರ್ಕೊಂಡೆ. ಆಮೇಲೆ ಬೆಲ್ಲವನ್ನು ಜಜ್ಜಿದೆ. ನಂತರ ಈಗ ನೋಡಿ ಕುಕ್ಕರ್ 10 ಸೀಟಿ ಆಗಿದೆ. ಇವಾಗ ಗೋಧಿ ಚೆನ್ನಾಗಿ ಕುದ್ದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ. ಸ್ಮ್ಯಾಶ್ ಮಾಡಿದ ನಂತರ ಒಂದು ಸೈಡಲ್ಲಿ ಬೆಲ್ಲವನ್ನು ಕರಗಿಸ್ಕೊಂಡೆ. ಆನಂತರ ಗಸಗಸೆ, ಸ್ವಲ್ಪ ಕೊಬ್ಬರಿಯನ್ನು, ಆನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರ್ಕೊಂಡೆ. ಆಮೇಲೆ ಗಸಗಸೆ ಮತ್ತು ಕೊಬ್ಬರಿ, ಡ್ರೈ ಫ್ರೂಟ್ಸನ್ನು ಎಲ್ಲವನ್ನು ಜೊತೆಗೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ನಂತರ ಸ್ಮ್ಯಾಶ್ ಮಾಡಿದಂಥ ಗೋಧಿಯನ್ನು ಇದರ ಜೊತೆಗೆ ಸೇರಿಸಿದೆ. ಅದರ ಜೊತೆಗೆ ಕರಗಿಸಿದಂಥ ಬೆಲ್ಲವನ್ನು ಕೂಡ ಜೋಡಿಸಿದೆ. ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಜಜ್ಜಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಮಿಕ್ಸ್ ಮಾಡಿದೆ. ನಂತರ ಸ್ವಲ್ಪ ಉಪ್ಪನ್ನು ಅದ್ರ ಜೊತೆಗೆ ಟೇಸ್ಟ್. ಅಯ್ಯೋ, ಕಣ್ಣೀರೆಲ್ಲ ಸುರಿಸ್ಕೊಂಡು ಇಲ್ಲೊಬ್ಬರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಟೊಮ್ಯಾಟೊ ಆಗಿದೆ, ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ನಮ್ಮ ನಿಮ್ಮನೆಯ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ರೆಡಿ ಆಯಿತು.